ಹಾಯ್ ಫ್ರೆಂಡ್ಸ್, ನಾವಿವತ್ತು ಹೊರಟ್ವಿ ಮೈಸೂರಿಗೆ. ಪ್ರತಿ ವರ್ಷ ನಾವು ತಾಯಿ ಚಾಮುಂಡಿ ನೋಡೋದಕ್ಕೆ ಅಂತ ಆಷಾಢ ಮಾಸದಲ್ಲಿ ನಾನು ನನ್ನ ಫ್ರೆಂಡ್ಸು ಪವಿತ್ರ, ಶ್ವೇತಾ, ಅಂಬಿಕಾ ಎಲ್ಲ ಹೊರಟ್ವಿ. ನಾನು ಹಾಯ್ ಮಾಡಿದೆ, ಅಂಬಿಕಾ ಅದು ಮುಂದೆ ಶ್ವೇತಾ ಮತ್ತು ಪವಿತ್ರ ಕೂತಿದ್ದಾರೆ. ಬೆಂಗಳೂರು ಹೊರಟ್ವಿ ನಾವು. ಅದಾದಮೇಲೆ ನೋಡಿ ಹತ್ರ ಮೈಸೂರು ಹತ್ರ ಬಂದ್ವಿ. ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ದೂರದಿಂದ ನಿಮಗೆ ಬೆಟ್ಟನೂ ಕಾಣಿಸ್ತಾ ಇದೆ ಆಲ್ರೆಡಿ. ಮೇಲಿಂದ ಇದು ಒಂದು ಮೈಸೂರಿನ ವ್ಯೂ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಾವು ಎಲ್ಲಾದರೂ ಅರಮನೆ ಕಾಣಿಸುತ್ತಾ ಅಂತ ಹುಡುಕ್ತಾ ಇದ್ವಿ, ಆದರೆ ನಮಗೆ ಕಾಣಿಸ್ಲಿಲ್ಲ. ಲಲಿತಾ ಮಹಲ್ ಕಾಣಿಸ್ತು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು 7 ಮೆಂಬರ್ಸ್ ಹೋಗಿದ್ವಿ. ಬ್ಯಾಂಗ್ಳೂರಿಂದ ನಾವು 4 ಜನ, ಮಂಡ್ಯದಿಂದ 3 ಜನ ಫ್ರೆಂಡ್ಸು ಜಾಯಿನ್ ಆದರು ನಮ್ಮ ಜೊತೆ. ನೋಡಿ ಬೆಟ್ಟದ ಮೇಲೆ ಎಷ್ಟು ಕ್ರೌಡ್ ಇತ್ತು ಅಂದರೆ ಅಷ್ಟು ಕ್ರೌಡ್ ಇತ್ತು. ತುಂಬಾ ಜನ ಇದ್ದರು. ಆಷಾಢ ಮಾಸದಲ್ಲಿ ಪ್ರತಿದಿನವೂ, ಓನ್ಲಿ ಸಾಟರ್ಡೆ ಸಂಡೇ ಅಲ್ಲ, ಪ್ರತಿದಿನವೂ ಈ ಥರನೇ ಜನ ಇರ್ತಾರೆ. ಪೂಜಾ ಸಾಮಗ್ರಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ. ಎಲ್ಲನೂ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೆ. ಜನ ಎಲ್ಲ ಅಲ್ಲಿ ಲೈನಲ್ಲಿ ನಿಂತಿದ್ರು. ತುಂಬಾ ಕ್ರೌಡ್ ಇತ್ತು. ಬೆಳಗ್ಗೆಯಿಂದನೂ ಇದೇ ರೀತಿ ಇದೆ ಅಂತ ಹೇಳಿದ್ರು. ನಾವು VIP ಪಾಸ್ ಸಿಕ್ಕಿದ್ರಿಂದ ನಾವು ಅಲ್ಲಿ ನಮ್ಮನ್ನು ಯಾರೋ ಬಂದು ಕರ್ಕೊಂಡು ಹೋಗಬೇಕಿತ್ತು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಆ ವೆಯ್ಟ್ ಮಾಡೋ ಟೈಮಲ್ಲಿ ನಾನು ಸ್ವಲ್ಪ ವಿಡಿಯೋಸು, ಫೋಟೋಸು, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡ್ಕೊತಾ ಇದ್ವಿ. ಹಾಗೆ ನಿಮಗೆ ಜನ ಎಲ್ಲ ತೋರಿಸ್ತಾ ಇದ್ದೀನಿ. ದರ್ಶನ ಮಾಡ್ಕೊಂಡು ಬಂದವರು ಬರ್ತಾಯಿದ್ರು, ಹೋಗೋರೆಲ್ಲ ಹೋಗ್ತಾಯಿದ್ರು. ನಾವು ಆ ಸೈಡಲ್ಲಿ ನಿಂತ್ಕೊಂಡು ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಎಷ್ಟು ಜನ ಅಂದರೆ ತುಂಬಾ ಜನ ಇದ್ದರು. 2 ಡೇಸ್ ಆಗಿತ್ತಷ್ಟೇ ತಾಯಿದು ವರ್ಧಂತಿಯಾಗಿ. ಮಂಗಳವಾರ ವರ್ಧಂತಿ ಆದರೆ ನಾವು ಗುರುವಾರ ಹೋದ್ವಿ. ಫ್ರೆಂಡ್ಸ್ ಎಲ್ಲ ಕರೆದ್ರು ಬಾ ಫೋಟೋಗೆ ಅಂತ. ನಾನು ಹೋಗಿ ಜಾಯ್ನ್ ಆಗಿ ಫೋಟೋ ತೆಕ್ಕೊಂಡ್ವಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು ಜನ. 200 ರೂಪೀಸ್ ಲೈನು ಅದು. ವೀಕ್ ಡೇಸಲ್ಲಿ 200 ಇದ್ದಿದ್ದು, ವೀಕೆಂಡಲ್ಲಿ 2000 ರೂಪೀಸ್ವರೆಗೂ ಇರುತ್ತೆ ಟಿಕೆಟು ಅಂತ ಗೊತ್ತಾಯಿತು ನಮಗೆ. ಸರಿ ಅಂದ್ಬಿಟ್ಟು ನಾವು, ಆಮೇಲೆ ನಮ್ಮನ್ನು ಕರ್ಕೊಂಡೋಗೋರು ಬಂದರು. ನಾವು ಸರಿ ಆಯಿತು ಅಂದ್ಬಿಟ್ಟು 1-2 ಫೋಟೋ ತೆಕ್ಕೊಂಬಂದ್ಬಿಡ್ತೀವಿ ಅಂತಂದ್ಬಿಟ್ಟು ಫೋಟೋ ತೆಕ್ಕೋತಾ ಇದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫೋಟೋ ತೆಕ್ಕೋತಾ ಇದ್ದಾರೆ ನೋಡಿ ಅಲ್ಲಿ. ನಾನು ಹಾಗೆ ಅವ್ರನ್ನ ವಿಡಿಯೋ ಮಾಡ್ಕೊತಾ ಇದ್ದೆ. ತುಂಬ ಖುಷಿಯಾಯಿತು. ಮಳೆ ಬರ್ತಾಯಿತ್ತು ಯಾವಾಗಲೂ. ಈ ಸರಿ ಮಳೆ ಬರಲಿಲ್ಲ. ಆವಾಗಲೂ ಮಳೆಗೆ ಸಿಕ್ಕಾಕೋತಾ ಇದ್ವಿ. ಈ ಸರಿ ಮಳೆಗೆ ಸಿಕ್ಕಾಕ್ಕೊಳ್ಳಿಲ್ಲ. ತಾವರೆ ಹೂವಿನ ಕ್ಲಿಪ್ಪಿಂಗ್ ತೆಕ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗೋರು ಹೋಗ್ತಾಯಿದ್ವಿ. ಇದು VIP ಲೈನ್ ಅಂತ ಬರುತ್ತೆ. ಅದಕ್ಕೆ ಇಲ್ಲಿ ಮಾತ್ರ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಇದು ನೀವು ದರ್ಶನ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತಕ್ಕೊಟ್ಟಿದ್ದೀನಿ. ಇದು ಉತ್ಸವ ಚಾಮುಂಡಿ, ಗರ್ಭಗುಡಿಯಲ್ಲಿರೋ ಚಾಮುಂಡಿನ ತೆಗಿಯೋಕ್ಕಾಗೋದಿಲ್ಲ ಅಲ್ವಾ, ಫೋಟೋಗ್ರಫಿ ಮಾಡೋಕ್ಕಾಗೋದಿಲ್ಲ. ಎಲ್ಲ ಖುಷಿಯಾಗಿ ಕೂತ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಅಂತ. ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಅಲ್ಲೇ ಕೂತ್ವಿ. ಸ್ವಲ್ಪ ಹೊತ್ತು ಕೂತಿರೋಣ ಅಂತಂದ್ಬಿಟ್ಟು ಎಷ್ಟು ಜನ ಒಳಗೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಸ್ಯಾರಿದೆಲ್ಲ ಇದು ತೊಗೋತಾಯಿದ್ರು, ಪ್ರಸಾದ ತೊಗೋತಾಯಿದ್ರು, ಎಲ್ಲ ತೊಗೊತಾಯಿದ್ರು. ಎಲ್ಲ ನೋಡಿ ಒಳಗಡೆಯಿಂದ ನಾವು ಸ್ವಲ್ಪ ಫೋಟೋಸು, ವಿಡಿಯೋಸು ತೊಗೊಂಡ್ವಿ. ಇದು ಗೋಪುರ, ಆಚೆ ಇರೋ ಗೋಪುರ. ಒಳಗಿಂದ ತೆಗೆದಾಗ ಈ ಥರ ವ್ಯೂ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಒಂದೇ ಒಂದು ಮರ ಮತ್ತು ಆ ಗೋಪುರ, ಅದೇ ಚೆನ್ನಾಗಿರುತ್ತೆ. ಮತ್ತು ನಾವು ವಾಪಸ್ ಬರ್ತಾಯಿದ್ವಿ. ನನ್ನ ಫ್ರೆಂಡ್ ಹೇಳಿದ್ಲು ಸ್ವಲ್ಪ ಹಿಂದೆಯಿಂದ ಬಾ, ಸ್ವಲ್ಪ ವಿಡಿಯೋ ಮಾಡಿಕೊಡ್ತೀನಿ ಅಂತ. ಮತ್ತು ನಾನು ಹಿಂದಕ್ಕೆ ಹೋಗಿ ಬಂದೆ. ಏನಪ್ಪ ಇವಳು ಇಷ್ಟೊಂದು ಇದು ಸ್ಪೆಕ್ಸ್ ಹಾಕ್ಕೊಂಡಿದ್ದಾಳೆ ಅಂತ ತಿಳ್ಕೊಬೇಡಿ. ಅದು ಕಣ್ಣು ನನಗೆ ಇನ್ಫೆಕ್ಷನ್ ಆಗಿತ್ತು, ಅದಕ್ಕೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಗಾಳಿ ಎಲ್ಲ ಹೋಗಬಾರ್ದು ಮತ್ತು ತುಂಬ ಬೆಳಕು ಬೀಳಬಾರ್ದು ಅಂತ ಹೇಳಿದರು ಡಾಕ್ಟ್ರು, ಅದಕ್ಕೋಸ್ಕರ ಅಷ್ಟೇ. ಇದು ತೆಂಗಿನಕಾಯಿ ಹೊಡೆಯೋದಕ್ಕೆ ಇದು ದೇವಸ್ಥಾನದ ಮುಂದೆ ಈಗ ಈ ಥರ ಜಾಗ ಮಾಡಿದ್ದಾರೆ. ಮೊದಲು ಟೆಂಪಲ್ ಮುಂದೆನೇ ಹೊಡೆದು ಎಲ್ರಿಗೂ ಕಾಲಿಗೆ ಚುಚ್ತಾ ಇತ್ತು ಚಿಪ್ಗಳು. ಈಗ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಎಲ್ಲರೂ ಟೆಂಪಲ್ ಮುಂದೆ ಬಂದು ದರ್ಶನ ಮಾಡಿಕೊಂಡು ಅಲ್ಲಿ ಫೋಟೋಸು, ವಿಡಿಯೋಸು ಎಲ್ಲ ತುಂಬ ಜನ ಮಾಡ್ಕೊತಾ ಇರ್ತಾರೆ. ನಾವು ಎಷ್ಟೊಂದು ಸರಿ ನಮಗೂ ಅದು ಕಾಲಿಗೆಲ್ಲ ಚುಚ್ಚಿತ್ತು ಚಿಪ್ಪು. ನೋಡಿ ನಾವು ಎಲ್ಲ ಫೋಟೋ, ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಹೋಗಿದ್ವಿ. ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಮಾಡೋಣ ಅಂತ ಯಾರ ಕೈಲಿಗೋ ಒಬ್ರು ಕೊಟ್ಬಿಟ್ಟು
ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ತಿರುಗ್ತೀವಿ ನೋಡಿ ಈಗ. ಆಮೇಲೆ ನಗು ಬಂತು, ಫ್ಲಾಪ್ ಆಯಿತು ಅಂತ. ಸರಿ ಅಂದ್ಬಿಟ್ಟು ಸ್ವಲ್ಪ ಅಲ್ಲೇ ಎಲ್ಲ ವಿಡಿಯೋಸು, ರೀಲ್ಸು ಏನೇನೋ ಮಾಡ್ಕೊಂಡ್ವಿ. ಆಮೇಲೆ ಜನಗಳೆಲ್ಲ ಫೋಟೋ ತಗೋತಾಯಿದ್ರು. ಪ್ರತಿಯೊಬ್ಬರು ಈ ಸ್ಪಾಟಿಗೆ ಬಂದಮೇಲೆ ಅಲ್ಲಿ ನಿಂತ್ಕೊಂಡು ಗೋಪುರದ್ದು ಒಂದು ಕ್ಲಿಪ್ಪಿಂಗ್ಸ್ ತಗೋತಾರೆ ಎಲ್ಲನೂ. ನಾವು ಅದೇ ಥರ ಪ್ರತಿ ಸರಿ ಹೋದಾಗಲೂ ಎಷ್ಟು ಇದೆಯೋ ಕ್ಲಿಪ್ಪಿಂಗ್ಸು ಹಾಯ್ ಮಾಡ್ತಾಯಿದ್ದಾರೆ ನನ್ನ ಫ್ರೆಂಡ್ಸು. ಸೊ ದೇವಿ ದರ್ಶನ ಮಾಡಿ ಸುಸ್ತಾಗಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಎಲ್ಲ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಎಲ್ಲ ಕುಡಿದು ಊಟಕ್ಕೆಲ್ಲ ಹೋಗೋಣ ಅಂತ ಯೋಚಿಸ್ತಾ ಇದ್ವಿ. ತುಂಬ ಕ್ರೌಡ್ ಇತ್ತು. ಅಲ್ಲೇ ಯಾರೋ ಒಬ್ಬರು ಪ್ರಸಾದ ಕೊಡ್ತಾಯಿದ್ರು. ಹಾಗೆ ಪ್ರಸಾದ ಅಲ್ಲೇ ತಿಂದ್ಬಿಟ್ಟು ನಾವು ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಅಂದಾಗ ಮಹಿಷಾಸುರನ ದರ್ಶನ ಮಾಡದೇ ಇರೋಕ್ಕಾಗುತ್ತಾ, ಹಾಗಾಗಿ ಮಹಿಷಾಸುರನ ಹತ್ರ ಬಂದ್ವಿ. ಮಹಿಷಾಸುರನ ಹತ್ರ ಬಂದು ಎಲ್ಲ ಅಲ್ಲೂ ಸ್ವಲ್ಪ ಫೋಟೋಸು ಕ್ಲಿಪ್ಸು ಎಲ್ಲ ತೆಕ್ಕೊಂಡ್ವಿ. ಫ್ರೆಂಡ್ಶಿಪ್ ಡೇ ದಿನ ನಾವು ಯಾರೂ ಸಿಗೋಕ್ಕಾಗಿರಲಿಲ್ಲ, ಮೀಟ್ ಮಾಡೋಕ್ಕಾಗಿರಲಿಲ್ಲ. ಒಬ್ಬರು ಎಲ್ಲ ಬೆಟ್ಟಕ್ಕೆ ಹೋಗೋ ದಿನ ಹೆಂಗಿದ್ರೂ ಸಿಗ್ತೀವಿ ಅಂದ್ಬಿಟ್ಟು ಎಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಂಡು ಅಲ್ಲೇ ಎಲ್ಲರೂ ಕಟ್ಕೊಂಡು ಒಂದು ವಿಡಿಯೋ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಫ್ರೆಂಡ್ಶಿಪ್ಗೆ ಮಹಿಷಾಸುರನ್ನ ವಿಟ್ನೆಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಮಹಿಷಾಸುರನ ಮುಂದೆನೇ ಎಲ್ಲರೂ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಂಡ್ವಿ. ನಮ್ಮ ಫ್ರೆಂಡ್ಶಿಪ್ಪು ಯಾವಾಗಲೂ ಹೀಗೆ ಇರಲಿ ಅಂತ ನೀವು ವಿಶ್ ಮಾಡಿ. ನಿಮಗೂ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಬಿಲೇಟೆಡ್. ನೋಡಿ ಎಲ್ಲ ಕಟ್ತಾಯಿದ್ದೀವಿ. ಆಮೇಲೆ ಅಲ್ಲಿರೋ ಜನ ಎಲ್ಲ ಏನಿದು ಈ ಥರ ಕಟ್ಕೋತಾ ಇದ್ದೀರಾ ಅಂತ ಯಾರೋ ಒಬ್ಬರು ಕೂಡ ಕೇಳಿದ್ರು. ಏನಿಲ್ಲ, ಫ್ರೆಂಡ್ಶಿಪ್ ಡೇ ಇತ್ತಲ್ವ, ಯಾರೂ ಮೀಟ್ ಆಗಿರಲಿಲ್ಲ, ಅದಕ್ಕೋಸ್ಕರ ಎಲ್ಲ ಇವತ್ತು ಬ್ಯಾಂಡ್ ಕಟ್ಕೋತಾ ಇದ್ದೀವಿ ಅಂತ ಹೇಳಿದ್ವಿ. ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದರಲ್ಲಿ ಇಬ್ಬರದು ಮಿಸ್ ಆಯಿತು. ಆಲ್ಮೋಸ್ಟ್ ಎಲ್ಲ ರೆಡ್ಡಲ್ಲಿದ್ದೀವಿ ನೋಡಿ. ಹಾಗೆ ರೆಡ್ ಬ್ಯಾಂಡೇ ಕಟ್ಕೊಳ್ಳೋಣ ಅಂತ ಎಲ್ಲ ರೆಡ್ ಬ್ಯಾಂಡ್ ತೊಗೊಂಡು ಎಲ್ಲ ರೆಡ್ ಬ್ಯಾಂಡ್ ಕಟ್ಕೊಂಡ್ವಿ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಹೊರಟಿದ್ದೆ ನಾವು ನಂದಿ ನೋಡೋದಕ್ಕೆ ಅಂತ. ಅಲ್ಲಿ ನಂದಿ ಹಿಂದೆ ಒಂದು ಗುಹಾ ಶಿವಾಲಯ ಅಂತ ಇತ್ತು. ಅದು ಪುಟ್ಟದಾಗಿ, ಅದು ಬಂಡೆ ಒಳಗಡೆ ಪುಟ್ಟದಾಗಿತ್ತು ನೋಡಿ. ಅದ್ರ ಡೋರು ಇಷ್ಟಿತ್ತು, ಬಗ್ಗಿ ಬರಬೇಕು. ಅಲ್ಲಿಂದ ನಾವು ನಂದಿ ಹತ್ರ ಹೋದ್ವಿ. ನಂದಿನ ನೋಡಿಬಿಟ್ಟು ಎಲ್ಲ ಅಲ್ಲೂ ಇನ್ನೇನು ದರ್ಶನ ಮಾಡಿಕೊಂಡು ಕೆಳಗೆ KSIC ಸೀರೆ ನೋಡೋಣ ಅಂತ ಫ್ಯಾಕ್ಟ್ರಿ ಹತ್ರ ಹೋದ್ವಿ. ಅಲ್ಲಿ ಇದ್ದಿದ್ದು 4 ಸೀರೆ 40 ಜನ ಇದ್ದರು. ಫುಲ್ಲು ಹೈ ರೇಟು. ಅಲ್ಲೂ ಸಿಗಲಿಲ್ಲ ನಮಗೆ. ಸೊ ವಾಪಸ್ ಬಂದ್ವಿ. ಇದಾಗಿತ್ತು ನಮ್ಮ ಮೈಸೂರಿನ ಒಂದು ವಿಡಿಯೋ ವ್ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಯಾರ್ಯಾರೆಲ್ಲ ನೀವು ಆಷಾಢದಲ್ಲಿ ತಾಯಿ ಚಾಮುಂಡೇಶ್ವರಿನ ದರ್ಶನ ಮಾಡಿದ್ದೀರಾ ಅಂತ ಕಾಮೆಂಟೆಲ್ಲ ಹಾಕಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರೋತ್ಸಾಹ ಕೊಡಿ. ಎಲ್ರಿಗೂ ವಿಡಿಯೋಸ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪುಟ್ಟದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.